ನನ್ನ ಈ ಚಟುವಟಿಕೆಯನ್ನು ನೋಡಿ ನಮ್ಮನ್ನ ಈ ಆಗ ಪಂಡಿತ್ ಜವಾಹರಲಾಲ್ ನೆಹರು ಸ್ಕೂಲ್ ಅಂತಿತ್ತು. ಅಲ್ಲಿ ನಮಗೆ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅದು ಒಂದು ಆಡಳಿತ ಮಂಡಳಿ, ಅದಕ್ಕೆ ನನ್ನ ಡೈರೆಕ್ಟರ್ ಅಂತ ನೇಮಕ ಮಾಡ್ಕೊಂಡ್ರು. ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅಲ್ಲಿ ನಮ್ಮ ಆಗ ಎಷ್ಟು ಯಾವ ಕ್ಲಾಸ್ ಇದ್ದು ಸರ್ ನೀವು ಅವಾಗ ಸೇರಿದಾಗ? ರಾಮ ಸಾಲಿದ್ದಿರಿಕೆಲ್ಲ ರಾಮಲಿಂಗೇಶ್ವರ ಸಂಸ್ಥೆಯಿಂದ ಸಾಲಿದ್ದಿರಿಕೆಲ್ಲ ಇರಲಿಲ್ಲ. ಅದು ಪಂಡಿತ್ ಜವಾಹರಲಾಲ್ ಹೈಸ್ಕೂಲ್ ಅಂದರೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂತ ಗೋಕಾಕ್ ಐತಿ. ಅದರ 3 ಭಾಗ ಇದ್ದು, ಒಂದು ಕಲ್ಲೊಳ್ಳಿ, ಒಂದು ಬಾಗಜುಕೊಪ್ಪ, ಒಂದು ಗೋಕಾಕ. ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತಾರ. ನ್ಯೂ ಇಂಗ್ಲೀಷ್ ಸ್ಕೂಲ್ ಏನಂತಾರ, ಈ ಆಗ ಅಂಗಸಂಸ್ಥೆ ನಮ್ಮದು ನ್ಯೂ ಇಂಗ್ಲೀಷ್ ಸ್ಕೂಲದ ಅಂಗಸಂಸ್ಥೆ. ಇದನ್ನು ನಡೆಸ್ಕೋತಾ ಇದ್ದರು. ಆ ನಂತರ ಬಿಲ್ಡಿಂಗ್ ಮಾತ್ರ ಊರವರೆಲ್ಲ ಕೂಡಿ ಕಟ್ಟಿಸಿದ್ದಿತ್ತು. ತಾತ್ಯ ಅಂತೇಳಿ ರಾಮಪ್ಪ ಸನಮಲ್ಲಪ್ಪ ಕುರ್ಬೇಟ್ ಅಂಥೇಳಿ ಅವರು ಅದನ್ನು ಚೇರ್ಮನ್ರಿದ್ದರು. ಅದನ್ನು ಬಿಲ್ಡಿಂಗ್ ಕಟ್ಟೋತ್ನ್ಯಾಗ ಎಲ್ಲ ಸಹಕಾರದಿಂದ ಆ ಬಿಲ್ಡಿಂಗ್ ಎಲ್ಲರೂ ಕೂಡಿ ಹಿರಿಯರು ಕಟ್ಟಿದ್ರು. ಆ ಬಿಲ್ಡಿಂಗ್ದಾಗ ಬಾಡಿಗೆ ಕೊಟ್ಟ ಈ ಹೈಸ್ಕೂಲ್ ನಡೆಸ್ತಿದ್ರು. ಆ ನಂತರ ನನಗೆ ಏನೋ ಒಂದು ತಲೆಯಾಗ ಪ್ರೇರಣೆ ಆಯಿತು. ಆಗ ಹೆಗಡೆ ಅವ್ರ ಕೂಡ ಹೆಚ್ಚು ನಾ ಸಂಪರ್ಕ ಇರೋದ್ರಿಂದ ನನಗೊಂದು ಕಾಲೇಜ್ ಕೊಡ್ರಿ ಅಂತ ಕೇಳಿದ ಕೂಡಲೇ, ನಿನಗೆ ಯಾವ ಕಾಲೇಜ್ ಬೇಕಪ್ಪ ಅಂತ ಕೇಳಿದ ಕೂಡಲೇ ನನಗೊಂದು PUC ಖಾಸಗಿ ಕಾಲೇಜ್ ಕೊಡ್ರಿ. ಖಾಸಗಿ ತೊಗೊಂಡು ಏನು ಮಾಡವ ನೀನು, ಅದು ನಡೆಸೋದು ಕಷ್ಟ ಅಂತ ಹೆಗಡೆ ಅವರು ಅವತ್ತಿಗೆ ನನಗೆ ಹೇಳಿದ್ರು. ಆದರೂ ನಾನು ಬಿಡಲಿಲ್ಲ. ಬಟ್ ಹಾಗೆ ಏನಂದ್ರೆ ಅವರು, ಇಲ್ಲ ಪಾಲಿಟೆಕ್ನಿಕ್ ತಗೋ, ಇದಕ್ಕಿಂತ ಚಲೋ ಆಕೈತಿ, ನೀವು ಊರಿಗೆ ಹೋಗು ಅಂತಂದ್ರು. ಆಗ ನನಗೆ ಇದಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟುವಂಥ ಶಕ್ತಿ ನಮ್ಮ ಇದ್ದಿರ್ಕಿಲ್ಲ ಜನಕ್ಕೆ. ಅದಕ್ಕೆ 5 ಲಕ್ಷ ರೂಪಾಯಿ ಕಟ್ಟೋದಿತ್ತು. 5 ಲಕ್ಷ ಕೊಟ್ಟಾಕ ಆಗೋಲ್ರಿ ಸರ್ ಅಂತ ಮತ್ತೊಂದು ವಾರ ಬಿಟ್ಟು ಹೋದ್ನಿ. ಯಾರ್ಯಾರು ವಿರೋಧ ಮಾಡ್ರೆ, MLAಗಳು ಇದ್ದವರು ವಿರೋಧ ಮಾಡ್ರಾಗ. ಆದರೂ ಹೆಗಡೆ ಅವರು ಅಂದರು, ಆಯ್ತು MLAಗಳು ಇಬ್ಬರು ವಿರೋಧ ಮಾಡತ್ತಾರೆ, ಮಾಡಲಿ ನಾ ಕೊಡ್ತೀನಿ ಅಂತಂದರು. ಮುಂದೆ ನಾನು ಅವ್ರಿಗೆ ಭೇಟಿ ಆಗೋ ಸಮಯ ಅಂದ್ರೆ ಬೆಳಗಿನ 5:15 ನಾ ಅವ್ರ ಮನೆಗೆ ಹೋಗ್ತೀನಿ. ಅವ್ರು 5:45 ವಾಕಿಂಗ್ ಬರ್ತಿದ್ರು. ಆ ವಾಕಿಂಗ್ ಬಂದು ಹೇಳಿದಾಗ ನನ್ನ ಕೆಲಸ ಹೇಳೋದು, ಅವ್ರು ಕೂಡ ವಾಕಿಂಗ್ ಪೆನ್ ಹತ್ತೋದು. ವಾಕಿಂಗ್ ಆದಾಗನ ಅವರು PAಗೆ ಹೇಳ್ತಿದ್ರು, ಬಸಗೌಡ ಪಾಟೀಲ್ ಕಲ್ಲೊಳ್ಳಿ ಅಂತ ಬರೀಪ ಅದು ಕೌನ್ಸಿಲ್ನಾಗ. ಅವರು ಯಾಕಂತ ಸಾಹೇಬ್ರು ಹಿಂಗೆ ಯಾಕೆ ಹೇಳ್ತಿರೋದು, ಅಲ್ಲಿ ಅಮೀನ್ಬಾಯಿ ಬಸಗೌಡರು ಒಬ್ರು ಅದಾರಪ್ಪ, ಅವ್ರಿಗೆ ಹೋಗ್ಬಾರ್ದು, ಇಬ್ಬರು ಬಸಗೌಡಗಳು ನೀವು ಬೆಳಗಾವಿ ಜಿಲ್ಲೆ ಒಳಗೆ ಅಂತ ನಮಗೆ ಹಿಂಗೆ ಒಂದು ಇದನ್ನು ಮಾಡ್ತಿದ್ರು. ಅದಕ್ಕೆ ಅವರ ನೇತೃತ್ವವಾಗ ಈ ಕಾಲೇಜ್ ನನಗೆ 85 ಕೊಟ್ಟರು. 85 ನನಗೆ ಕಾಲೇಜ್ ಮಂಜೂರು ಮಾಡಿಕೊಟ್ರು. ಅದಕ್ಕೆ ನನಗೆ ಅವ್ರು ಭಾಳ ದೊಡ್ಡ ಹೆಲ್ಪ್ ಮಾಡಿದವರು ಹೆಗಡೆ ಅವರು ಅಂದ್ರೆ ಅದನ್ನು ಇವತ್ತಿಗೆ ನಾನು ನೆನೆಸಲೇಬೇಕು. ಆಗ ಅನ್ಎಡೆಡ್ ಚಾಲೂ ಆಗಿತ್ತಾಗ ನನಗೂ ಅನ್ಎಡೆಡ್ ಅನುದಾನ ರಹಿತ, ಶಾಶ್ವತ ಅನುದಾನ ರಹಿತ ಅಂತ ಆಗೂ ಇತ್ತು. ಆದರೆ ಅವ್ರು ಏನು ಮಾಡಿದ್ರು, ನನ್ನ ಅರ್ಜಿ ಮೇಲೆ ಇದನ್ನು 7 ವರ್ಷಕ್ಕೆ ಅನುದಾನಕ್ಕೆ ಒಳಪಡಿಸಲು ಸೂಚಿಸಲಾಗಿದೆ ಅಂತ ಒಂದು ಲೈನ್ ಬರೆದು ಸಹಿ ಮಾಡಿರೋರು. ಅದೇ ನನಗೆ 92 ಆಟೋಮೆಟಿಕ್ ನನಗೆ ಅನುದಾನಕ್ಕೆ ಒಳಪಡಿತು. ಅದು ನನಗೆ ಭಾಳ ಅನುಕೂಲ ಆಯಿತು. ಯಾಕಂದ್ರೆ ನಮ್ಗೆ ಪಗಾರ ಕೊಡೋಕೆ ರೊಕ್ಕ ಇದ್ರಿಕಿಲ್ಲ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಕಟ್ಟಬೇಕು, ಕಟ್ಟಾಕೆ ದುಡ್ಡು ಇರ್ತಿರ್ಕಿಲ್ಲ ನಮ್ಗೆ. ಅದಕ್ಕಾಗಿ ಸೊಸೈಟಿನೋ ಬ್ಯಾಂಕು ಅವ್ರಿಗೆ ಮರೆ ಹೋಗಿ ನಾನು ಮಾಡುವಂಥ ಸ್ಟೇಜ್ ಇತ್ತು. ಮುಂದೆ ಬರಬರ್ತಾ ನಾನು 93 ನಮ್ಮ ತಂದೆ ಹೆಸರಿನಿಂದ ಒಂದು ಕನ್ನಡ ಶಾಲೆಯನ್ನು ಚಾಲೂ ಮಾಡಿ, ಅವರು ನಮ್ಮ ತಂದೆಯವರು ಸ್ವಲ್ಪ ಭಾಳ ರಾಜಕೀಯ ಒಳಗೆ ಮತ್ತು ಗೌಡಿಕೆ ಒಳಗೆ ನಮ್ಮ ಮನೆತನ ಬಂದದ್ದು. ಹೀಗಾಗಿ ಅವ್ರು ಭಾಳ ಸಹಕಾರಲೇ ಇದ್ದರು. ಅದಕ್ಕೆ ಅವ್ರ ಹೆಸರು ಇರಲಿಲ್ಲಪ್ಪ ಅಂಥೇಳಿ ನಾನು ಆಗಿನ ಕಾಲಕ್ಕೆ ಕೆಲವು ಅಮೌಂಟನ್ನು ಮಾಡಿ ಅವರಿಗೆ ಅದನ್ನು ಆ ಕನ್ನಡ ಶಾಲೆಯನ್ನು ಮಾಡಿದ್ವಿ. ಅದೇ 93 ಡಿಗ್ರಿ ಕಾಲೇಜನ್ನು ತೊಗೋಬೇಕಂತ ಮನಸ್ಸಿನಾಗ ಬಂತು. ಆ ವೇಳೆ ನಾ ಇದ್ರಿಕೆಲ್ಲ ಚೇರ್ಮನ್ರು ನಮ್ಮ ಕಾಕ ಅವರು ಇದ್ದರು. ಅಂದರೆ ನಾವು ಸ್ವಲ್ಪ ರಾಜಕೀಯ ಭಾಳ ಮಾಡೋದ್ರಿಂದ ಇಲ್ಲ ನೀವು ನಡೆಸ್ರಿ, ಅವರು ನಡೆಸ್ತಿದ್ರು. 93 ನಮ್ಮದು ಡಿಗ್ರಿ ಕಾಲೇಜ್ ಚಾಲೂ ಆಯಿತು. ಡಿಗ್ರಿ ಕಾಲೇಜ್ 93 ಮಾಡೋ ಮುಂದೆ ಏನು ಪ್ರಶ್ನೆ ಬಂತು, ವರ್ಷಕ್ಕೆ 1 ಲಕ್ಷ ರೂಪಾಯಿ ಇಡಬೇಕು, ನಾವು ಕಟ್ಟಬೇಕು. 3 ವರ್ಷ 3 ಲಕ್ಷ ರೂಪಾಯಿ ಕಟ್ಟಬೇಕು. ಮೊದಲೇ ವರ್ಷ ಕಟ್ಟಾಕ ರೊಕ್ಕಿಲ್ಲ ನಮಗೆ. ನಮ್ಮ ಕಾಲೇಜ್ ಆದ NR ಪಾಟೀಲ್ ಕಾಲೇಜ್ ಆಗತ್ನಾಗ NR ಪಾಟೀಲ್ ಅಂತೇಳಿ ನಮ್ಮ ಅಜ್ಜಿದ್ರು ರಾಜಕೀಯ ಸಂತ್ರಸ್ತಿದ್ರು. ಅವ್ರು 1 ಲಕ್ಷ ರೂಪಾಯಿ ಕೊಟ್ರು. ಅದಕ್ಕೆ ನಮಗೆ ಹಗರ ಆತು. ಅದ ನಂತರ ನಾವು ಇದಕ್ಕೆ 3 ವರ್ಷ 1 ಲಕ್ಷ ರೂಪಾಯಿ ಕಟ್ಟಬೇಕಾಯ್ತು. ಆಗ ಸೊಸೈಟಿ ನಮ್ಮ ಊರಲ್ಲಿದ್ದಂಥ LSMP ಸೊಸೈಟಿ ಅವರು 1 ಲಕ್ಷ ರೂಪಾಯಿ ನಮಗೆ ಅನುಕೂಲ ಮಾಡಿಕೊಟ್ರು. ಆ ತದನಂತರ 2 ವರ್ಷ ನಮಗೆ ಬಸವೇಶ್ವರ ಸೊಸೈಟಿ ಮಾಡಿದ್ವಿ. 93 ಅವ್ರ ಕಡೆಯಿಂದ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಅವರು 2 ವರ್ಷ ನಮಗೆ ಅನುಕೂಲ ಮಾಡಿಕೊಟ್ರು, ರೊಕ್ಕದ ಅನುಕೂಲ ಮಾಡಿಕೊಟ್ರು. ಆನಂತರ ನಾವು ಅವ್ರ ಕಡೆ ಏನು ಮಾಡಕತ್ತೀವಿ ಅಂದರೆ
ಒಬ್ಬ ಮೆಂಬರ್ ಮೇಲೆ 2 ಲಕ್ಷ ರೂಪಾಯಿದಂಗೆ ಸಾಲ ತೊಗೊಂಡೆ ಅಲ್ಲಿ ಎಲ್ಲಿ ನಮ್ಮ ಸೊಸೈಟಿಯಾಗ ಒಬ್ಬ ಡೈರೆಕ್ಟರ್ ಹೆಸರಲ್ಲಿ 2 ಲಕ್ಷ ರೂಪಾಯಿ